ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ PUC ಅಕೌಂಟೆನ್ಸಿ ಇದೆ ಅಲ್ವಾ, ಕೋರ್ ಸಬ್ಜೆಕ್ಟ್, ಅದರ ಒಂದು ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿ ಕೊಡುತ್ತಿದ್ದೇನೆ. ಈ ಒಂದು ಕ್ವಶನ್ ಪೇಪರ್ನಲ್ಲಿ ಟೋಟಲ್ 2 ಚಾಪ್ಟರ್ಸ್ಗಳು 2 ಚಾಪ್ಟರ್ಸ್ ಕವರ್ ಆಗಿದೆ. ಅದ್ಯಾವುದು ಅಂದರೆ ಅಕೌಂಟಿಂಗ್ ಆಫ್ ಪಾರ್ಟ್ನರ್ಶಿಪ್ ಅಂತ ಇದೆ, ಬೇಸಿಕ್ ಕಾನ್ಸೆಪ್ಟು, ಹಾಗೂ ಏನಂತಾರೆ ರೀಕನ್ಸ್ಟ್ರಕ್ಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಈ 2 ಪಾಠಗಳು ಅದರಲ್ಲಿ ಒಳಗೊಂಡಿರುತ್ತೆ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಈ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ರಿಕ್ವೆಸ್ಟು, ದಯವಿಟ್ಟು ಈಗಾಗಲೇ ನಾವು ಎಲ್ಲ ಸಬ್ಜೆಕ್ಟಿನ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ದೀಸ್ ಕ್ವಶನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಆನ್ಯುವಲ್ ಎಕ್ಸಾಮ್, ಆಲ್ಸೋ ಫಾರ್ ಯುವರ್ ಮಿಡ್ ಟರ್ಮ್ ಆ್ಯಂಡ್ ಪ್ರಿಪೇಟರಿ ಎಕ್ಸಾಮ್. ಬನ್ನಿ ವಿದ್ಯಾರ್ಥಿಗಳೇ, ಪಾರ್ಟ್ ಎ, ದಿ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟ್ನರ್ಸ್ ಶುಡ್ ಬಿ ಡ್ಯಾಶ್ ಅಂತ ಇದೆ. MCQs 4 ಕೊಟ್ಟಿದ್ದಾರೆ. ರೈಟ್ ಆನ್ಸರ್ ಈಸ್ ಓರಲ್ ಆರ್ ರಿಟರ್ನ್ ಅಂತ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ನೋಡಿ, ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟ್ನರ್ಸ್, ಯಾವುದೇ ಅಗ್ರಿಮೆಂಟ್ ಆಗಿರ್ಬೋದು ಆಯಿತಾ, ಯಾವುದೇ ಒಂದು ಲೇವಾದೇವಿ ಮಾಡ್ತಾ ಇದ್ದೀವಿ, ಲ್ಯಾಂಡು ನಾನು ನೀವು ಅಂದರೆ ಅದು ರಿಟರ್ನಲ್ಲೇ ಆಗಿರ್ಬೋದು ಅಥವಾ ಓರಲಲ್ಲಿ, ಎರಡೂ ಕೂಡ ನಡೆಯುವಂಥದ್ದಾಗಿರುತ್ತೆ. 1 ಅಂಕ. ನೆಕ್ಸ್ಟ್, ದಿ ಕ್ಲಾಸಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಕ್ಯಾನ್ ಬಿ ಆಲ್ಟರ್ಡ್ ವಿತ್ ದಿ ಕಾನ್ಸ್ಟೆಂಟ್ ಆಫ್ ಡ್ಯಾಶ್ ಅಂತ ಇದೆ. ಆಲ್ ದಿ ಪಾರ್ಟ್ನರ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಆಲ್ ದಿ ಪಾರ್ಟ್ನರ್ಸ್ ಅಂತ ಆಪ್ಷನ್ ಡಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 3 ನಾವು ನೋಡೋದಾದರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಟ್ರೀಟೆಡ್ ಆ್ಯಸ್ ಕಾನ್ಸ್ಟಿಟ್ಯೂಷನ್ ಆಫ್ ಅ ಪಾರ್ಟ್ನರ್ಸ್ ಫರ್ಮ್ ಅಂತ ಇದೆ. ಕ್ವಶನ್ ನಂಬರ್ 3 ರೈಟ್ ಆನ್ಸರ್ ಆಲ್ ಆಫ್ ದಿ ಅಬೋವ್ ಅಂತ. ಆಲ್ ಆಫ್ ದಿ ಅಬೋವ್ ಅಂದರೆ ಅರ್ಥ ಏನು? ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಕೂಡ ಹೌದು, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಕೂಡ ಹೌದು, ಚೇಂಜ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೂಡ ಹೌದು ಮಕ್ಕಳೇ. ಕ್ಲಿಯರ್? ಬನ್ನಿ, ಈಗ ನಾವು 3 MCQಸ್ಗಳು ಕಂಪ್ಲೀಟ್ ಆಯಿತು. ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಹೋಗೋಣ. ಏನು ಸರ್, 3 MCQಸಾ? ಹೌದು, 30 ಮಾರ್ಕ್ಸ್ ಕ್ವಶನ್ ಪೇಪರು, 3 MCQಸು. 80 ಮಾರ್ಕ್ಸ್ ಕ್ವಶನ್ ಪೇಪರಿಗೆ 5 MCQs ಬರುತ್ತೆ. ಎನಿಹೌ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರಾಪ್ರಿಯೇಟ್ ಆನ್ಸರ್ಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್. ಕ್ವಶನ್ ನಂಬರ್ 4, ದಿ ಲಯಬಿಲಿಟಿ ಆಫ್ ಎ ಪಾರ್ಟ್ನರ್ ಫಾರ್ ಹಿಸ್ ಆ್ಯಕ್ಟ್ ಈಸ್ ಡ್ಯಾಶ್ ಅಂತ ಇದೆ. ಅನ್ಲಿಮಿಟೆಡ್ ಅಂತ ಇದೆ ಅಲ್ವಾ, ಅದು ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ಮೈ ಡಿಯರ್ ಚಿಲ್ಡ್ರನ್, ಗುಡ್ ವಿಲ್ ಈಸ್ ಆ್ಯನ್ ಡ್ಯಾಶ್ ಅಸೆಟ್ ಅಂತ ಇದೆ. ಇಂಟ್ಯಾಂಜಿಬಲ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಇದು ಆ್ಯನ್ಯುವಲ್ ಎಕ್ಸಾಮಿಗೂ ಭಾಳ ಸಲ ಬಂದಿತ್ತು ಸರ್. ಮ್ಯಾಚ್ ದ ಫಾಲೋಯಿಂಗು 3 ಕೊಟ್ಟಿದ್ದಾರೆ. ಇದು ಕೂಡ ಆ್ಯನ್ಯುವಲ್ ಎಕ್ಸಾಮಲ್ಲಿ 5 ಬರೋದು ನಿಮಗೆ. ಟೋಟಲ್ 5 ಮ್ಯಾಚ್ ದ ಫಾಲೋಯಿಂಗ್ ಬರುತ್ತೆ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಕ್ವಶನ್ ನಂಬರ್ 6, ಅಸ್ಯೂರೆನ್ಸ್ ಟು ಮಿನಿಮಮ್ ಅಮೌಂಟ್ ಆಫ್ ಪ್ರಾಫಿಟ್, ಅದಕ್ಕೆ ಸರಿಯಾದ ಉತ್ತರ ಗ್ಯಾರಂಟಿ ಆಫ್ ಪ್ರಾಫಿಟ್ ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ ಬಿ, ರೈಟ್ ಆಫ್ ನ್ಯೂ ಪಾರ್ಟ್ನರ್ ಅಂತ ಇದೆ. ರೈಟ್ ಆನ್ಸರ್ ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ಸ್ ಈಸ್ ದ ರೈಟ್ ಆನ್ಸರ್. ಅಕೌಂಟಿಂಗ್ ಫಾರ್ ಇಂಟ್ಯಾಂಜಿಬಲ್ ಅಸೆಟ್ ಅಂತ ಇದೆ. AS 26 C ಇದೆ ಅಲ್ವಾ, ಆಯಿತಾ. 1 Cಗೆ 1 ಆನ್ಸರ್ ಆಗಿರುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಈಗ ನಾವು 1 ಮಾರ್ಕ್ ಕ್ವಶನ್ಸ್ ಕೂಡ ಪಾರ್ಟ್ ಎನಲ್ಲೇ ಬರೋದು, ಇದು ಕೂಡ ಅಷ್ಟೇ ಆಯಿತಾ. ಈಗ ನೋಡಿ, ಪಾರ್ಟ್ ಎ ನಿಮಗೆ ಟೋಟಲ್ ಆಗಿ ಆ್ಯನ್ಯುವಲ್ ಎಕ್ಸಾಮಲ್ಲಿ 20 ಮಾರ್ಕ್ಸಿಗಿರುತ್ತೆ. ಇಲ್ಲೂ ಎಷ್ಟು ಮಾರ್ಕ್ಸಿಗಿದೆ? ಈಗ 3 + 2 + 3 ಅಂದರೆ 8 + 2 10 ಮಾರ್ಕ್ಸಿಗಿದೆ. ಇದೇ 20 ಮಾರ್ಕ್ಸಿಗಾಗುತ್ತೆ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಅರ್ಥ ಆಗುತ್ತಲ್ವ ಎಲ್ಲರಿಗೂ? 5 + 5 + 5 + 5 5 MCQಸು, 5 ಫಿಲ್ ಇನ್ ದ ಬ್ಲ್ಯಾಂಕ್ಸು, 5 ಮ್ಯಾಚ್ ಹಾಗೂ 5 1 ಅಂಕದ ಪ್ರಶ್ನೆಗಳು ಇರುತ್ತವೆ. ಈಗ 30 ಮಾರ್ಕ್ಸ್ ಕ್ವಶನ್ ಪೇಪರು. ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ವಿಲ್ ಆಲ್ವೇಸ್ ಶೋ ಎ ಡೆಬಿಟ್ ಬ್ಯಾಲೆನ್ಸ್ ಅಂತ ಇದೆ. ಇದು ಸ್ಟೇಟ್ಮೆಂಟ್ ಫಾಲ್ಸ್ ಆಗಿದೆ ಮಕ್ಕಳೇ, ಹಾಗಾಗಿ ಬರೇ ಫಾಲ್ಸ್ ಅಂತ ಬರೆದ್ರೆ ಸಾಕು, ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು ಬನ್ನಿ, ಈಗ ಎಕ್ಸ್ಪ್ಯಾಂಡ್ NPSR ಅಂತ ಇದೆ. ಇದು ಅಷ್ಟೇ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಬರೀರಿ ಎಕ್ಸಾಮಲ್ಲಿ. ಏನಂತ ಬರೀತೀರಾ? ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಬರೆದ್ರೆ ಸಾಕು, ನಿಮಗೆ ಮಾರ್ಕ್ಸ್ ಬರುತ್ತೆ ಆಯಿತಾ. ಪಾರ್ಟ್ ಬಿ ಕಡೆಗೆ ಈಗ ನಾವು ಹೋಗೋಣ. ಆನ್ಸರ್ ಎನಿ 1 ಕ್ವಶನ್, ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್ ಅಂತ ಇದೆ. ಡಿಫೈನ್ ಪಾರ್ಟ್ನರ್ಶಿಪ್ ಅಂತ ಇದೆ. ಎಷ್ಟು ಈಸಿ ಇದೆ ನೋಡಿ ಕ್ವಶನು. ಡಿಫೈನ್ ಪಾರ್ಟ್ನರ್ಶಿಪ್ ಅಂದರೆ 2 ಮಾರ್ಕ್ಸ್ ಕಣ್ರಿ. ಇಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್, ಫಸ್ಟಿಗೆ ಇಟ್ ಅಂತ ಬರಿಬಾರ್ದಲ್ವಾ, ಹಾಗಾಗಿ ಎಕ್ಸಾಮಲ್ಲಿ ಪಾರ್ಟ್ನರ್ಶಿಪ್ ಈಸ್ ದಿ ರಿಲೇಷನ್ಶಿಪ್ ಬಿಟ್ವೀನ್, ನೋಡಿ, ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದಿ ಪ್ರಾಫಿಟ್ಸ್ ಆಫ್ ಎ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಒನ್ ಆಫ್ ದೆಮ್ ಆ್ಯಕ್ಟಿವ್ಲಿ ಫಾರ್ ಆಲ್ ಅಂತ. ನೋಡಿ, ಭಾಳ ಈಸಿ. ಐ ರಿಪೀಟ್, partnership, it is the relationship between, ನೋಡಿ, partnership is the relationship between persons who have agreed to share the profits of a business carried on by all or any one of them
ಆ್ಯಕ್ಟಿಂಗ್ ಫಾರ್ ಆಲ್ ಅಂತ. ಕ್ಲಿಯರ್? ಅರ್ಥ ಆಯಿತು ಅನಿಸುತ್ತೆ. ಇದಕ್ಕಿಂತ ಈಸಿಯಾಗಿ ಕೆಲವೊಂದು ಡೆಫಿನೇಷನ್ಸ್ಗಳನ್ನು, ಆನ್ಸರ್ಸ್ಗಳನ್ನು ನಿಮಗೆ ಪಾಠ ಮಾಡುವವರು ಕೊಟ್ಟಿರ್ತಾರೆ ಮಕ್ಕಳೇ. ಅದನ್ನು ರೆಡಿಯಾಗಿ ಬನ್ನಿ ವಿದ್ಯಾರ್ಥಿಗಳೇ. ಈಗ ನಾವು ಕ್ವಶನ್ ನಂಬರ್ 10 ನೋಡೋಣ. ನೇಮ್ ಎನಿ 2 ಮೆಥಡ್ಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಇದೆ. ಭಾಳ ಈಸಿ. ಎರಡು ಕೂಡ ಬರೀರಿ ನೀವು. ಪ್ರಾಡಕ್ಟ್ ಅಂತ ಬರೀರಿ, ಇನ್ನೊಂದಕ್ಕೆ ಆ್ಯಾವ್ರೇಜ್ ಪೀರಿಯಡ್ ಮೆಥಡ್ ಅಂತ ಬರೀರಿ. ಒಂದು ಏನು ನೇಮ್ ಎನಿ 2 ಮೆಥಡ್ಸ್ ಅಂತ ಇದೆ, ಪ್ರಾಡಕ್ಟ್, ಆ್ಯಾವ್ರೇಜ್ ಪೀರಿಯಡ್ ಮೆಥಡ್ ಅಂತ. ಕ್ಲಿಯರ್? ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗಿರಲಿ. ದೀಸ್ ಆರ್ ಇಂಪಾರ್ಟೆಂಟ್ ಕ್ವಶನ್ಸ್ ಪಾರ್ಟ್ ಸಿನಲ್ಲಿ. ಓಕೆ, 6 ಮಾರ್ಕ್ಸ್ ಕ್ವಶನ್ಸನ್ನು ತಾವುಗಳು ನೋಡ್ಬೋದು. 2 ಕ್ವಶನ್ಸ್ ಆರ್ ದೇರ್, ರೈಟ್ ಎನಿ 1 ಅಂತ. ಇಲ್ಲೂ ಕೂಡ ಅಷ್ಟೇ ಮಕ್ಕಳೇ, ಯಾವುದು ಪಾರ್ಟ್ ಡಿ, ಈಚ್ ಕ್ವಶನ್ ಕ್ಯಾರೀಸ್ 12 ಮಾರ್ಕ್ಸ್. ಇದು ಕೂಡ ಬಹಳ ಇಂಪಾರ್ಟೆಂಟು ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಿಗಾಗಿರುತ್ತೆ. ಧನ್ಯವಾದಗಳು. ಯಾರಿಗೆಲ್ಲ ಇನ್ನೂ ಯೂನಿಟ್ ಟೆಸ್ಟ್ 1 ಆಗಿಲ್ವೋ, ಯೂನಿಟ್ ಟೆಸ್ಟ್ 1 ಮಾಡ್ತಾರೆ. ಅದು 30 ಮಾರ್ಕ್ಸಿಂದಾಗಿರುತ್ತೆ. ಈ ಕೊಟ್ಟಿದ್ದೇನಲ್ವ 30, ಇದೇ ರೀತಿಯಾಗಿ ಕ್ವಶನ್ ಪೇಪರ್ ಪ್ಯಾಟ್ರನನ್ನು ಸೆಟ್ ಮಾಡಬೇಕಾಗಿರುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ನೋಡಿ, ಇಲ್ಲಿ ಡಿಸ್ಪ್ಲೇ ಮಾಡಿದ್ದೇನೆ. ಈ ಚಾಪ್ಟರಿನ ಬೇಸ್ ಮೇಲೆ ಈ ಒಂದು ಕ್ವಶನ್ ಪೇಪರ್ ಸೆಟ್ ಆಗಿರುವಂಥದ್ದು. ಗಾಡ್ ಬ್ಲೆಸ್ ಯು. ಧನ್ಯವಾದಗಳು ವಿದ್ಯಾರ್ಥಿಗಳೇ.